ಹರ್ಷ, ಬಣ್ಣ ಬದಲಾದ್ರೆ ವ್ಯಕ್ತಿನೇ ಬದಲಾದ ಅಂತ ನಂಬ್ತಿರೋದು ನಾನಾ ನೀವಾ? ವಾಟ್ ಯು ಮೀನ್ ಮಾನ್ಸಿ? ಸಿಂಪಲ್. ನಿಮ್ಗೆ ಅನು ರಾಜನಂದಿನಿ ತರ ಕಾಣ್ತಿರ್ಬೇಕಾದ್ರೆ ನನಗೆ ಯಾಕೆ ನೀನು ಬ್ರೋಯಿನ್ಲೋ ತರ ಕಾಣ್ಬಾರ್ದು? ಕಿಂಡಲ್ ಮಾಡ್ತೀನಿ. ನಾನಲ್ಲ, ನೀನು ಮಾಮಿನ್ಲೋ. ನಿಮ್ ಮಾತುಗಳನ್ನೆಲ್ಲ ನೀವೇ ಒಂದ್ಸಲ ಕೇಳಿಸ್ಕೊಳ್ಳಿ. ಸೋ ಸಿಲ್ಲಿ. ರಾಜನಂದಿನಿ ಸತ್ತು 21 ವರ್ಷಗಳಾಯ್ತು. ಈಗ ಅನುನ ರಾಜನಂದಿನಿ ಅನ್ಕೊಂಡು ಓಡಾಡ್ತಿರಲ್ಲ, ಇದಕ್ ಏನ್ ಹೇಳಿ ಹರ್ಷ? ಅದಕ್ಕೆ ಹುಟ್ಟಿನೂ 21 ಇಯರ್ಸ್ ಆಗಿರೋದು ಮಾನ್ಸಿ. ಹರ್ಷ ಪ್ಲೀಸ್ ಟೇಕ್ ಅ ಡೀಪ್ ಬ್ರೀತ್. ಮಾಮಿನ್ಲೋ ಹೇಳ್ತಿದ್ದಾರೆ ಅಂತ ನೀನು ಅದೇ ರೀತಿ ಯೋಚನೆ ಮಾಡ್ಬೇಡ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ನ ಯೂಸ್ ಮಾಡು. ಉಸ್ರುವಳ್ಳಿ ಬಂಡೆ ಕಲ್ ಮೇಲೆ ಕೂತ್ಕೊಂಡು ಬಣ್ಣ ಚೇಂಜ್ ಮಾಡ್ಕೊಂಡ್ರೆ ಅದು ಕಲ್ಲಾಗುತ್ತಾ? ನೀನು ದಾದ ತರ ಆಡಿದ್ರೆ ಅವ್ರಾಗೋಗ್ತೀಯ? ಇಲ್ಲ ತಾನೆ? ಅನು ವಿಚಾರನೂ ಅಷ್ಟೇ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ಹರ್ಷ, ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ತಲೆ ಹಾಳಾಗುತ್ತೆ ಅಷ್ಟೇ. ಏನಾಯ್ತು? ನಾನು ಆಫೀಸ್ಗೆ ಹೋಗಲ್ಲ ಮಾನ್ಸಿ. ವೈ? ನನಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ನಾನೇ ದಾದಾನೆ. ಆದ್ರೆ ಅನುವತ್ಗೆ ಕೇಸೇ ಬೇರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನನ್ ಗಂಡನ್ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಮಿಸ್ ಆಗಿದೆ, ಅದನ್ನ ಚೆಕ್ ಮಾಡ್ಬೇಕಾಗಿತ್ತು. ವಾರ್ಡ್ ನಂಬರ್ ಮತ್ತೆ ಹೆಸರು ಹೇಳಿ. ವಾರ್ಡ್ ನಂಬರ್ 4, ಮಿಸ್ಟರ್ ಆರ್ಯವರ್ಧನ್. ಮೇಡಮ್, ನೀವು ಆರ್ಯವರ್ಧನ್ ವೈಫಾ? ಐ ಮೀನ್ ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಆರ್ಯವರ್ಧನ್. ಹೌದು. ಕೂತ್ಕೊಳ್ಳಿ ಮೇಡಮ್. ಮೇಡಮ್, ಏನಾದ್ರು ತರಿಸ್ಲಾ? ಕಾಫಿ, ಜ್ಯೂಸ್? ನೋ ಥ್ಯಾಂಕ್ ಯು. ಅವ್ರ ಹೆಸರು ಹೇಗ್ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ನೋಡಿ ಹೇಳ್ತೀರಾ? ಆಧಾರ್ ಅಥವಾ ಪಾಸ್ಪೋರ್ಟ್ ಇದ್ರೆ ಕೊಡಿ. ಅಯ್ಯೋ, ನಾನ್ ತರೋದೇ ಮರ್ತು ಹೋದೆ. ಇರಿ, ಈಗ್ಲೇ ಆಫೀಸಿಗೆ ಕಾಲ್ ಮಾಡಿ ತರಿಸ್ತೀನಿ. ಇಲ್ಲ, ನೋ ಪ್ರಾಬ್ಲಮ್ ಮೇಡಮ್. ಡೇಟ್ ಆಫ್ ಬರ್ತ್ ಮತ್ತೆ ಫೋನ್ ನಂಬರ್ ಹೇಳಿ, ಚೆಕ್ ಮಾಡಿ ನೋಡೋಣ. ಮೇಡಮ್, ನಂಬರ್ ಕರೆಕ್ಟ್ ಇದೆಯಾ? ಹಾ ಹೌದು. ಸಿಗ್ತಾ ಇಲ್ಲ ಮೇಡಮ್. ಹಾ, ಸಂಜಯ್ ಪಾಟೀಲ್ ಅಂತ ಏನಾದ್ರೂ ಇದೆಯಾ ನೋಡಿ. ಅದು ಅವ್ರ ಇನ್ನೊಂದು ಹೆಸರು. ಓಹೋ, ಓಕೆ ಮೇಡಮ್. ನಾನು ನಿನ್ಗೆ ಅವತ್ತೇ ಹೇಳಿದೆ, ಆರ್ಯವರ್ಧನ್ ಹೆಸರಲ್ಲಿ ಒಂದು ವೋಟರ್ ಐಡಿ ಮಾಡಿಸು. ನೋಡೀಗ ಎಲ್ಲಿಗೆ ಬಂದು ನಿಂತಿದೆ. ಎಂಥದ್ದು ನಿಂತಿಲ್ಲ ಜಂಗೆ. ನೀನ್ ಯಾಕೆ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಕೇರ್ಲೆಸ್ನೆಸ್ ಬೇಡ ಆರ್ಯ. ಈಗ ಅನು ಮೇಡಮ್ ಏನಾದ್ರು ಒಂದು ಹೆಜ್ಜೆ ಮುಂದಿಟ್ರೆ ನೀನೇ ಸುಭಾಷ್ ಪಾಟೀಲ್ ಅಂತ ಗೊತ್ತಾಗ್ಬಿಡುತ್ತೆ. ಹುಷಾರು. ನೋ ಚಾನ್ಸ್ ಝಂಡೆ. ಅಬ್ಸಲ್ಯೂಟ್ಲಿ ನೋ ಚಾನ್ಸ್. ಅನುಗೆ ನಾನು ಆರ್ಯವರ್ಧನ್ ಅಥವಾ ಸಂಜಯ್ ಪಾಟೀಲ್ ಇವರಿಬ್ಬರ ಮಧ್ಯೆ ಇರೋ ಸುಭಾಷ್ ಪಾಟೀಲ್ ಅನುಗೆ ಗೊತ್ತೇ ಇಲ್ಲ ಝಂಡೆ. ಅವಳಿಗೆ ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ. ರಾಜನಂದಿನಿ ಅವ್ರ ಜೊತೆ ಸುಭಾಷ್ ಪಾಟೀಲ್ ಕೂಡ ಸಮಾಧಿ ಆದ. ಈಗೇನೇ ಇದ್ರು ರಾಜನಂದಿನಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆರ್ಯವರ್ಧನ್
ಆದ್ರೂ ಅನು ಮೇಡಮ್ ಸುಮ್ಮನೆ ಕೂರುವಾಗ ಕಾಣ್ತಿಲ್ಲ ಆರ್ಯ. ಎಲ್ಲೋ ಏನೋ ಕೆತ್ಕೋಕ್ ಹೋಗಿ ಇನ್ನೊಂದು ಗುಟ್ಟು ಬಯಲಾಗೋ ಸಾಧ್ಯತೆ. ಏನೇ ಕೆದಕಿದ್ರು ಅದನ್ನ ಮುಚ್ಚಾಕೋ ಶಕ್ತಿ ನನ್ನ ಪ್ರೀತಿಗಿದೆ ಚಂಡಿ. ನನ್ನ ಪ್ರೀತಿ ಎಲ್ಲದಕ್ಕಿಂತ ಶಕ್ತಿಶಾಲಿ. ಯಾಕಂತಂದ್ರೆ ನಾನು ಕಟ್ಟಿರೋ ಇಷ್ಟೂ ಸುಳ್ಳಿನ ಕೋಟೆ ಮಧ್ಯೆ ನಿಜವಾದ್ದು ಅಂತಂದ್ರೆ ಅದು ನನ್ನ ಪ್ರೀತಿನೇ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಚಂಡಿ. ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಪ್ರೀತಿನೇ ನನ್ನನ್ನು ಕಾಪಾಡುತ್ತೆ. ನನ್ನ ಪ್ರೀತಿನೇ ನನ್ನನ್ನು ಕಾಪಾಡುತ್ತೆ. ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಪರಶುರಾಮ ನಿನ್ ಹಾಕುದೋ ಎಲ್ಲಮ್ಮ ಪರಶುರಾಮ ನಿನ್ ಹಾಕುದೋ ಎಲ್ಲಮ್ಮ ಉಧೋ ಎಲ್ಲಮ್ಮ. ಮನುಷ್ಯನ ಅರಿವು ಅಂಗೈಯಗಳ, ಅರಿಯದೇ ಇರುವುದು ಆಕಾಶದಗಳ. ಎಲ್ಲಾ ಪ್ರಶ್ನೆಗೂ ಮನುಷ್ಯನ ಹತ್ರನೇ ಉತ್ತರ ಸಿಗೋದಿಲ್ಲ. ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅಂತ ಆ ತಾಯಿ ಹೇಳುವುದಿಲ್ಲ. ಆಕಿ ಅದಕ್ಕ ನನ್ನ ಕಳಿಸ್ಯಾಳ. ಜೋಗ್ತವ, ನೀನ್ ಹೇಳಿದ್ ಸರಿನೇ. ಮನುಷ್ಯನ ಅರಿವು ಕೇವಲ ಅಂಗೈ. ನಮಗ್ ತಿಳಿದೇ ಇರೋದು ಸಾಕಷ್ಟು ವಿಷಯಗಳಿವೆ. ನನ್ ಮನ್ಸಲ್ಲಿ ನೂರಾರು ಪ್ರಶ್ನೆಗಳಿಲ್ಲ, ಇರೋದು ಒಂದೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತೀಯ ಜೋಗ್ತವ? ಮಾಮ್ ಇನ್ ಲಾ, ಆರ್ ಯು ಸೀರಿಯಸ್? ಹೊಟ್ಟೆ ಪಾಡ್ಗ ಅವ್ರೇನೋ ಹೇಳ್ಕೊತಾರೆ ಅಂದ್ರೆ ನೀವ್ ಅದನ್ನೆಲ್ಲ ನಂಬ್ತೀರಾ? ಈಗೇನ್ ಕೇಳಕ್ ಹೊರಟಿದ್ದೀರಾ? ಮಾನ್ಸಿ, ಮಾನ್ಸಿ, ಜೋಗವಾಗ ನೀರ್ ತಕ್ಕೊಳ್ಳು. ನಾನಾ? ಮಾನ್ಸಿ, ನೀರ್ ತಗೊಂಡ್ ಬಾ ಅಂದೆ. ಪ್ಲೀಸ್ ಗೋ. ಒಂದ್ ನಿಮಿಷ, ನಾನ್ ನಿಮಗ್ ಕೆಲವು ಪ್ರಶ್ನೆ ಕೇಳ್ಬೋದಾ? ದೇವಿನೇ ನಿಮ್ಗಿದನ್ನೆಲ್ಲ ಹೇಳ್ಕೊಡ್ತಾರ? ಐ ಮೀನ್, ಇಂಥ ಟೈಮಲ್ಲಿ ಇಲ್ಲಿಗೆ ಹೋಗ್ಬೇಕು, ಹೀಗೆ ಮಾತಾಡ್ಬೇಕು, ಹೇಗಿದ್ ಸಾಧ್ಯ? ದೇವಿ ನಿಮ್ ಕಿವಿಲ್ ಹೇಳ್ತಾರ? ನಾವು ಮಾತಾಡೋ ಹಾಗೆ ನಿಮಗ್ ಕೇಳುತ್ತಾ? ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೇನೆ ಅಷ್ಟೇ. ಮಾನ್ಸಿ, ಅಮ್ಮ ಹೇಳಿದ್ಮೇಲೂ ನೀ ಈ ತರ ಮಾತಾಡ್ತಿದ್ಯಲ್ಲ, ಇಟ್ಸ್ ನಾಟ್ ಫೇರ್. ಕ್ಷಮಿಸಿ ಜೋಗವ್ವ, ಅವಳು ಹೀಗೇನೆ ಏನಾದ್ರೂ ಒಂದು ಪಟ್ಟಂತ ಮಾತಾಡ್ಬಿಡ್ತಾಳೆ, ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಮಾತು ಕಟವಾಗಿದ್ರ ಮನಸ್ಸು ಶುಚಿ ಆಗದ ಅಂತ ಅರ್ಥ. ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ನೆನ್ಸು. ಯಾರ್ ಏನೇ ಕೇಳ್ಕೊಂಡ್ರು ಆಕಿ ಅದಕ್ಕ ಉತ್ತರ ನೀಡ್ತಾಳ. ತಾಯಿ, ಕೆಲವು ದಿನಗಳಿಂದ ನನ್ ಮನ್ಸಲ್ಲಿಗೆ ಒಂದ್ ಪ್ರಶ್ನೆ ಕಾಡ್ತಾನೇ ಇದೆ. ಇದಕ್ಕೆ ಉತ್ತರ ನೀನಲ್ದೆ ಇನ್ಯಾರು ಕೊಡಕ್ಕೂ ಸಾಧ್ಯ ಇಲ್ಲ. ಈಗ ನನಗೆ ನಿನ್ ಸಹಾಯ ಬೇಕು.
ಮನೆಯವರು ಎಲ್ಲಿ ಹೋಗಿದ್ದಾರೆ? ರಾಜೇಶನ್ ಕೇಳ್ತಿದ್ದೀರಾ? ಹಾ ಹೌದು. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತಮ್ಮ. ಮನೆ ಖಾಲಿ ಮಾಡಿರ್ಬೋದು ಅನ್ಸುತ್ತೆ. ಏನು ಮನೆ ಖಾಲಿ ಮಾಡಿದಾರ? ಅವ್ರು ಎಲ್ಲಿ ಹೋದ್ರು ಅಂತ ಏನಾದ್ರೂ ಗೊತ್ತಿದ್ಯಾ? ಇಲ್ಲಮ್ಮ. ಹಾ, ಅವತ್ತೊಂದಿನ ದೊಡ್ಡ ಗಾಡಿಯಲ್ಲಿ ಹೊರಟಿದ್ರು. ಅದು ತುಂಬಾ ದುಬಾರಿ ಗಾಡಿ. ಅವತ್ತೇ ಲಾಸ್ಟ್ ನೋಡಿ. ಇಲ್ಲಿ ಅವ್ರಿಗೆ ಬೇಕಾದವ್ರು ಯಾರಾದ್ರೂ ಇದಾರಾ? ಅಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ? ಇಲ್ಲಮ್ಮ, ಗೊತ್ತಿಲ್ಲ. ರಾಜೇಶ್ ಗೊತ್ತಿರೋರು ಇನ್ಯಾರಿದ್ದಾರೆ? ಆರ್ಯ ಸರ್ ಮತ್ತೆ ಜೇಂಡೆ ಸರ್ನ ಬಿಟ್ರೆ ಇನ್ಯಾರನ್ನ ಕೇಳೋದು? ಅನು, ಏನನು ಹಾಗ್ ನೋಡ್ತಿದ್ಯಾ? 3 ಅಕ್ಷರದ ಪದ ನಂಬಿಕೆ ಸರಿ, ಆದ್ರೆ ನಿನ್ ಮನ್ಸೊಳಗಡೆ ಸುಳ್ಳು ನಂಬಿಕೆ ಬಿತ್ತಿದ್ ಯಾರ್ ಗೊತ್ತಾ? ಆ ನಿನ್ ಆರ್ಯವರ್ಧನ್. ನಂಬಿಕೆ ನಂಬಿಕೆ ಬರೀ 3 ಅಕ್ಷರದ ಪದ, ಆದ್ರೆ ಇದು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಮದ್ವೆ ಆದ ಕೂಡ್ಲೆ ನಿನ್ನ ನೀನು ಬಿಟ್ಕೊಟ್ಬಿಟ್ಟ ಅನು? ನಿನ್ಗೆ ನಿನ್ ಸ್ವಂತಿಕೆ ಅನ್ನೋದೇ ಇಲ್ವಾ? ಏನ್ ನೀನ್ ಹೇಳ್ತಾ ಇರೋದು? ಮದ್ವೆ ಆದ್ಮೇಲೆ ಗಂಡನ್ ಬಗ್ಗೆ ನಿಜ ಗೊತ್ತಾಯ್ತು ಅಂತ ಗಂಡನ್ನ ಬಿಟ್ಬಿಡ್ಬೇಕಾ? ನಮ್ ದೇಶದ ಹೆಂಗಸರೆಲ್ಲ ಇಷ್ಟೇ ಅಲ್ವಾ? ಗಂಡನ ವಹಿಸ್ಕೊಂಡ್ ಮಾತಾಡೋದಕ್ಕೆ ಎಂತ ಲಾಜಿಕ್ ನ ಬೇಕಾದ್ರೂ ರೆಡಿ ಮಾಡ್ಕೊಂಡ್ಬಿಡ್ತೀರಾ. ಪ್ಲೀಸ್, ಮೊದ್ಲೇ ನನಗೆ ತಲೆ ಕೆಟ್ಟಿದೆ. ನೀನ್ ಇನ್ನಷ್ಟು ಕನ್ಫ್ಯೂಷನ್ ಮಾಡ್ಬೇಡ. ನಾನು ಕನ್ಫ್ಯೂಷನ್ ಮಾಡ್ತಿಲ್ಲ ಅನು, ನಿನ್ನನ್ನ ನೀನು ಕನ್ಫ್ಯೂಸ್ ಮಾಡ್ಕೋತಾ ಇದೀಯಾ. ನಿಜ ಒಪ್ಕೊಳ್ಳೋದಕ್ಕೆ ಭಯ ನಿನಗೆ. ಆರ್ಯವರ್ಧನ್ ಅಂದ್ರೆ ಆರ್ಯವರ್ಧನ್ ಅಲ್ಲ, ಸುಭಾಷ್ ಪಾಟೀಲ್ ಅನ್ನೋದು ನಿನಗ್ ಗೊತ್ತಾಗಿದೆ. ಈ ಗುಟ್ಟು ನನಗ್ ಗೊತ್ತೇ ಇಲ್ಲ ಅನ್ನೋ ತರ ನಂಬಿಕೆಯ ನಾಟಕ ಮಾಡ್ಕೊಂಡಿರ್ತೀಯಾ, ಅಥವಾ ಎಲ್ರ ಮುಂದೆ ಹೋಗಿ ನಿಜಾನ ಹೇಳಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳ್ತೀಯಾ? ಆಯ್ಕೆ ನಿನಗ್ ಬಿಟ್ಟಿದ್ದು ಅನು. ಪ್ರಾಮಾಣಿಕತೆನಾ ಇಲ್ಲ ಅಸಹಾಯಕತೆನಾ? ಅನು ಸಿರಿಮನೆ ಯಾವತ್ತಿದ್ರೂ ಪ್ರಾಮಾಣಿಕತೆ ಪರಾನೆ. ನನ್ನಪ್ಪ ನನ್ನನ್ನ ಬೆಳೆಸಿರೋದೇ ಹಾಗೆ. ಆದ್ರೆ ಅನು ಆರ್ಯವರ್ಧನ್ ಆಯ್ಕೆ ಏನು ಅನ್ನೋದನ್ನ ನೀನೇ ತೀರ್ಮಾನ ಮಾಡ್ಬೇಕು. ಯೋಚನೆ ಮಾಡು. ಪ್ರಾಮಾಣಿಕತೆನಾ ಅಸಹಾಯಕತೆನಾ? ಸಾರಿ, ಡಿಸ್ಟರ್ಬ್ ಮಾಡಿದೆ. ಇಲ್ಲಮ್ಮ, ಏನೂ ತೊಂದರೆ ಇಲ್ಲ. ನಿನ್ನ ಹತ್ರ ಒಂದು ಸೂಕ್ಷ್ಮವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿಮ್ಮ. ಮೊದ್ಲೇ ಇದ್ರ ಬಗ್ಗೆ ನಾನು ನಿನ್ಗೆ ಹೇಳಿದ್ದೆ, ಆದ್ರೆ ಅದನ್ನ ನೀನೆಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯೋ ನನಗೆ ಗೊತ್ತಿಲ್ಲ. ನನ್ಗಂತೂ ಈಗ ನನ್ನ ಅನುಮಾನ ನಿಜ ಆಯ್ತು ಅನ್ನೋಷ್ಟು ಖಾತ್ರಿ ಆಗಿದೆ ಆರ್ಯ. ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ರಮ್ಮ? ಅನು, ಅನು ನಿಜವಾಗ್ಲೂ ನಮ್ಮ ರಾಜನಂದಿನಿ ಮರುಜನ್ಮ ಆರ್ಯ. ಇದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡು ಅಂದ್ರೆ ಅದ್ ನನಗ್ ಸಾಧ್ಯ ಇಲ್ಲ. ವಿಜ್ಞಾನಿಗಳು ಹೇಳಿದ್ರು ನಾನು ಒಪ್ತೀನಿ, ದೇವ್ರನ್ನು ನಂಬ್ತೀನಿ. ಎರಡು ನಂಬಿಕೆನೇ ಅಲ್ವಾ ಆರ್ಯ? ನನ್ನ ನಂಬಿಕೆನೇ ಅನುನೇ ರಾಜನಂದಿನಿ ಅನ್ನಿಸ್ತಾ ಇದೆ. ಅಮ್ಮ, ನಿಮ್ಮ ಈ ಮಾತನ್ನ ನಾನು ಒಪ್ಕೊಳ್ಳೇಬೇಕು ಅಂತ ನೀವು ಏನೇನೋ ತಂತ್ರಗಳನ್ನ ಹುಡುಕ್ತಾ ಇದ್ದೀರಾ. ಅಮ್ಮ, ರಾಜನಂದಿನಿಯವ್ರಿಗೂ ಅನುಗೂ ಸಾಕಷ್ಟು ಹೋಲಿಕೆಗಳಿವೆ ನಿಜ. ಹಾಗಂತ ಅನುನೇ
ರಾಜನಂದಿನಿಯವ್ರ ಮರು ಜನ್ಮ ಇದೆಲ್ಲ ನಾನು ನಂಬಲ್ಲಮ್ಮ. ನನಗೆ ಗೊತ್ತಿತ್ತು ನೀನ್ ಒಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೆ ನನ್ನಿಂದ ಇದನ್ನ ಹೇಳ್ದೆ ಇರೋಕ್ಕಾಗ್ಲಿಲ್ಲ. ಈ ಮಾತನ್ನ ಒಪ್ಪಲ್ಲ ಸರಿ, ಆದ್ರೆ ನಾನು ಇನ್ನೊಂದು ಮಾತು ಹೇಳ್ತೀನಿ, ಅದನ್ನ ನೀನು ಒಪ್ಕೊಳ್ಳೇಬೇಕು. ಏನದು? ನನಗೆ ಈ ಆಸ್ತಿ ವ್ಯವಹಾರ ವಹಿವಾಟಿಂದ ತುಂಬಾ ದಿನದಿಂದ ದೂರ ಉಳಿಬೇಕು ಅನ್ನಿಸ್ತಾ ಇದೆ. ಬಹುಶಃ ಅದಕ್ಕೀಗ ಸಮಯ ಬಂದಿದೆ. ನನ್ನ ಹೆಸರಲ್ಲಿರೋ ಆಸ್ತಿನ ವಿಲ್ ಪ್ರಕಾರ ನಿನ್ನ ಹೆಸರಿಗೆ ಮಾಡೋಕೆ ಸಾಧ್ಯ ಇಲ್ಲ. ಆದ್ರೆ ಅನು ಹೆಸರಿಗೆ ಮಾಡ್ಬೋದಲ್ವಾ? ದಯವಿಟ್ಟು ಇದಕ್ಕೆ ಬೇಡ ಅನ್ಬೇಡ. ಎಷ್ಟೇ ಹೊತ್ತು ಕನ್ನಡಿ ಮುಂದೆ ನಿಂತರೂ ಆ ಬಿಂಬ ಅದರ ಸೊತ್ತಲ್ಲ. ಈ ಅಂದ ನನ್ನ ಸೊತ್ತು. ಬ್ಯೂಟಿಫುಲ್. ಆದರೆ ಸಮಥಿಂಗ್ ಇಸ್ ಮಿಸ್ಸಿಂಗ್. ಏನ್ ಮಿಸ್? ಇಲ್ಲ. ಓಕೆ ಓಕೆ ಓಕೆ. ಅಪ್ಪ ಅಮ್ಮ ಅನು ಯಾವಾಗ ಬಂದ್ರಿ? ಈಗಷ್ಟೇ ಬಂದಾರ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಲಾಯರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ತಪ್ಪದಲ್ಲಿ ನಮ್ಮನ್ನು ಬೇರೆ ಕರ್ಸಿದಾರಲ್ಲ ಅಂತ ನನಗೂ ಏನು ಗೊತ್ತಾಗ್ತಾ ಇಲ್ಲ ಕಡೆ. ಹಲೋ 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 ಹಲೋ. ಭಾವನವ್ರೆ ನಮಸ್ತೆ. ನಮಸ್ಕಾರ ಸರ್. ಅತ್ತೆ ನಮಸ್ತೆ. ನಮಸ್ಕಾರ ಅಳಿಂದ್ರೆ. ನಮಸ್ತೆ. ನಮಸ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವನವ್ರೆ
ನೋಡಮ್ಮ, ಈ 3 ಕಡೆ ನೀನು ಟ್ರೈ ಮಾಡು. 1, 2, 3. ಯಾರು ಅಂತ ನೋಡ್ತಿದ್ದೀರಾ? ಇನ್ಯಾರು? ನಮ್ಮ ಹರ್ಷ ಬಾವ. ಅವರೇ ಇದೆಲ್ಲದಕ್ಕೂ ಸರಿಯಾದ ವ್ಯಕ್ತಿ. ಅವ್ರ ಜೊತೆ ಸದಾ ನಾನಿರ್ತೀನಿ. ಅವ್ರ ಜೊತೆ ಸಮನಾಗಿ ನಿಂತು ಜವಾಬ್ದಾರಿಗಳನ್ನ ತಗೋತೀನಿ. ಈ ನನ್ನ ನಿರ್ಧಾರದಿಂದ ಆರ್ಯ ಸರ್ ತುಂಬಾನೇ ಖುಷಿ ಪಡ್ತಾರೆ ಅಂತ ನನಗೆ ಗೊತ್ತು ಅಲ್ವಾ ಸರ್? ಆರ್ಯ ಸರ್ ಈ ಆಸ್ತಿಲಿ 1 ರೂಪಾಯಿನೂ ಬೇಡ ಅಂತ ಹೇಳ್ದವ್ರು. ಅವ್ರ ಹೆಂಡತಿ ನಾನು. ಅವ್ರ ತರನೇ ನಾನು ಇರೋದಕ್ಕೆ ಖುಷಿ ಪಡ್ತೀನಿ. ಭಾವ, ಈ ಆಸ್ತಿಗೆಲ್ಲ ನೀವೇ ಸಾಹುಕಾರ. ಇದೆಲ್ಲ ನಿಮ್ಗೆ ಸೇರ್ಬೇಕು. ಅದಕ್ಕೆ ನೋ, ನನ್ಗೆ ಇದರೆಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಐ ವಾಂಟ್ ಟು ಲರ್ನ್ ಮೋರ್. ಇನ್ನು ಎಷ್ಟು ದಿವಸ ಭಾವ? ನಿಮ್ ಜೊತೆ ನಾನು ಮತ್ತೆ ನಿಮ್ ದಾದ ಇರ್ತೀವಿ. ಮಾನ್ಸಿ ಅಕ್ಕ, ಭಾವಂಗ್ ನೀವಾದ್ರೂ ಹೇಳಿ. I don't know what to say. ಅನು, ಹರ್ಷ ಇನ್ನು ಚಿಕ್ಕವನು. ಅಮ್ಮನ ಕಣ್ಣಿಗೆ ಮಕ್ಕಳು ಯಾವತ್ತಿಗೂ ಚಿಕ್ಕವ್ರೆ ಅಮ್ಮ. ನೀವು ನನ್ನ ಮೇಲಿರೋ ಪ್ರೀತಿನ ಹಿಂಗೂ ತೋರಿಸ್ಬೋದು. ನನ್ನ ಮಾತನ್ನ ದಯವಿಟ್ಟು ಒಪ್ಕೊಳ್ಳಿ. ಅದೇ ನನಗೆ ಖುಷಿ. ಕ್ಷಮಿಸಿ, ನಾನು ಓವರ್ ಉತ್ಸಾಹಿ ಅಂತೆ. ನನ್ನ ಮಗಳು ಏನೇ ಮಾಡಿದ್ರು 100ಕ್ಕೆ 100 ಸರಿಯಾಗೇ ಮಾಡ್ತಾಳೆ ಅನ್ನೋ ಕರ್ಮ ಈ ಅಪ್ಪನಿಗೆ. ಅದನ್ನೇ ಇವತ್ತು ಮೀಸೆ ತಿರುಗಿಸಿ ಹೆಮ್ಮೆಯಿಂದ ಹೇಳುವಾಗ ಮಾಡ್ಬಿಟ್ಲು. ಅದು ಬಂಗಾರ, ಸೂಪರ್ ಮಗ ನೀನು, ಸೂಪರ್. ಅಚ್ಚುಕಟ್ಟಾಗಿ ಎಲ್ಲ ಜೋಡಿಸ್ಕೊಂಡೇ ತಂದ್ಬಿಟ್ರಾ? ಒಳ್ಳೇದು, ಇಡಿ. ಅಮ್ಮ ತಗೊಳ್ಳಿ. ಥ್ಯಾಂಕ್ ಯು ಪುಷ್ಪ. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ,
ನೀವು ಮನೆಯಲ್ಲಿ ಒಂದ್ ಗಳಿಗೆನೂ ಸುಮ್ನೆ ಇರಲ್ಲ ಅನ್ಸುತ್ತೆ. ಅಡಿಗೆ ವಿಷಯದಲ್ಲಿ ನನ್ನ ಹೆಂಡತಿನ ಯಾರು ಬೆರಳು ಮಾಡಿ ತೋರ್ಸೋ ಹಾಗೆ ಇಲ್ಲ. ಒಂಥರ ರೋಬೋಟ್ ತರ ಕೆಲಸ ಹಿಡಿದ್ರೆ ಪಟ 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 ಅಂತ ಮುಗಿದು ಹೋಗುತ್ತೆ. ಬರ್ಬೇಕಾದ್ರೆ ಯಾವ ವಿಷಯಕ್ಕೆ ಬರ್ತಾ ಇದೀವಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವೀಟ್ ನ ಮೊದ್ಲೇ ಕೊಡ್ಲಿಲ್ಲ. ಇಲ್ಲಿ ನಡೆದಿದ್ದು ಎಂತ ಒಳ್ಳೆ ವಿಷಯ. ನಮ್ಮ ಮಗಳು ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಆ ಖುಷಿಗಿದ್ದು ನೀವು ತಿನ್ನಿ ಅಮ್ಮ. ಅಮ್ಮ, ಅಮ್ಮ, ನಂಗೊಂದೆರಡು ದಿನ ಅಮ್ಮನ ಮನೆಗೆ ಹೋಗಿ ಇದ್ದು ಬರ್ಬೇಕು ಅಂತ ಅನಿಸ್ತದೆ. ಹೋಗ್ ಬರ್ತೀನಿ, ಓಕೆ ಅಲ್ವಾ? ನೀನು ನಮ್ ಜೊತೆ ಬರೋದು ಖುಷಿನೇ, ಆದ್ರೆ ಈ ಮನೆಯಲ್ಲಿ ಏನೇನು ಕೆಲಸ ಇರುತ್ತಲ್ಲ ಎಲ್ಲ ನೋಡ್ಕೋ. ಇನ್ನೊಂದ್ಸಲ ಅಪ್ಪ, ಇಲ್ಲ ಅಪ್ಪ, ನಂಗ್ ಬರ್ಬೇಕು ಅಂತ ಅನಿಸ್ತದೆ. ಅಮ್ಮ ಪ್ಲೀಸ್ ಅಮ್ಮ, ಹೋಗ್ ಬರ್ತೀನಿ. ಸುಬ್ಬು ಅವರೇ, ಪರವಾಗಿಲ್ಲ. ಅನು, ನೀನ್ ಹೋಗ್ಬಿಟ್ಟ. ಥ್ಯಾಂಕ್ ಯು ಅಮ್ಮ. ಮಂದ ಅಕ್ಕ, ಹರ್ಷ ಬಾವ, ಮಾನ್ಸಿ ಅಕ್ಕ ಎಲ್ಲಿ? ರೂಮಲ್ಲಿ ಇದ್ದಾರೆ ಅನು ಅಮ್ಮ, ಕರಿತೀನಿ ರೀ. ಇಲ್ಲ ಇಲ್ಲ, ನಾನೇ ಹೋಗಿ ಹೇಳಿ ಬರ್ತೀನಿ. ಏನೇ ಹೇಳ್ತಿದ್ಯಾ? ಎಲೆಕ್ಷನ್ ಕಮಿಷನ್ ಅಂತ್ಯಾ, ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂತ್ಯಾ, ಆಸ್ತಿ ಪತ್ರ, ಸುಭಾಷ್ ಪಾಟೀಲ್, ಆರ್ಯವರ್ಧನ್. ಅಯ್ಯೋ, ಎಲ್ಲ ಮಿಕ್ಸ್ ಆಗಿ ನನ್ ತಲೆ ಬಿಸಿ ಆಗ್ತಿದೆ. ನಿಂಗೆಲ್ಲ ಅರ್ಥ ಆಗಿದೆ ಕಣೆ ರಮ್ಯಾ, ಆದ್ರೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಷ್ಟೆ. ನನ್ನ ಆರ್ಯ ಸರ್ ಅಲ್ಲ ಕಣೆ. ಅನು, ನೀನ್ ಬೇರೆಯವ್ರ ಮುಂದೆ ಹಿಂಗೆಲ್ಲ ಮಾತಾಡ್ತಿದ್ರೆ ನಿನ್ ಏನೋ ಆಗೋಗಿದೆ ಅನ್ಕೊಂತಾರ ಕಣೆ. ಅನ್ಕೊಳ್ಳಿ ಕಣೆ, ಐ ಡೋಂಟ್ ಕೇರ್. ನನಗ್ ಬೇಕಾಗಿರೋರೆ ನನ್ನಿಂದ ಸಾಕಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ. ಇನ್ನು ಬೇರೆಯವ್ರ ಮಾತು ಕಟ್ಕೊಂಡು ನನಗೇನೆ ಆಗ್ಬೇಕು. ನನ್ನ ಆರ್ಯ ಸರ್ ನಿಜವಾದ ಹೆಸರು ಆರ್ಯ. ನಿಜವಾದ ಪ್ರೀತಿ ಇರೋ ಕಡೆ ಯಾವುದೇ ಗುಟ್ಟು ಇರಬಾರ್ದು ಅಲ್ವಾ ರಮ್ಯಾ? ನನಗೀಗ ಹೇಗಾಗಿದೆ ಅಂದ್ರೆ ಪ್ರತಿದಿನ ಆರ್ಯ ಸರ್ ಬಗ್ಗೆ ಹೊಸ ವಿಚಾರ ತಿಳಿಯುತ್ತೇನೋ ಅನ್ನೋ ಅಷ್ಟು ಹೆದರಿಕೆ. ನಾನು ಯಾಮಾರಿದ್ದೀನಿ ಕಣೆ ರಮ್ಯಾ. ಆದ್ರೆ ಈಗ ಎಚ್ಚೆತ್ಕೋತೀನಿ. ಹೆಜ್ಜೆಗೂ ಜೋಗ್ತವ ನನಗೆ ಎಚ್ಚರಿಕೆ ಕೊಡ್ತಾನೆ ಇದ್ಲು. ನಾನು ಎಲೆಕ್ಷನ್ ಕಮಿಷನ್ ಆಫೀಸಿಗೆ ಹೋಗುವಾಗ್ಲೂ ಸತ್ಯಾನ ಎದುರಿಸೋ ಶಕ್ತಿ ಆ ತಾಯಿ ನೀನು ಕೊಡ್ಲಿ ಅಂತ ಹೇಳಿದ್ಲು. ಹಾಗಾದ್ರೆ ನೀನು ಮೊದ್ಲು ಜೈಲಲ್ಲಿರೋ ಆ ವ್ಯಕ್ತಿನ ಭೇಟಿ ಮಾಡು, ಆಗ ನಿನ್ಗೆ ಪೂರ್ತಿ ಸತ್ಯ ಗೊತ್ತಾಗುತ್ತೆ. ಬಟ್ ಹೇಗೆ? ನಾನ್ ಏನೇ ಮಾಡಿದ್ರು ಆರ್ಯ ಸರ್ ಗೊತ್ತಾಗೇ ಆಗುತ್ತೆ. ನಾನ್ CCTVಗಳ ಮಧ್ಯೆ ಬದುಕ್ತಾ ಇದ್ದೀನಿ ರಮ್ಯಾ. ನಾನ್ ಏನೇ ಮಾಡಿದ್ರು ಆರ್ಯ ಸರ್ ಗೊತ್ತಾಗೇ ಆಗತ್ತೆ. ಹಾ, ನಮ್ ಕ್ಲಾಸ್ ಅಲ್ಲಿ ರುಕ್ಸಾನ ಇದ್ಲಲ್ಲ, ಅವರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಿರೋದಲ್ವಾ? ಅವ್ರ ಹತ್ರ ಹೆಲ್ಪ್ ಕೇಳಿದ್ರೆ? ಹೌದು ಕಣೆ ರಮ್ಯಾ, ಆದ್ರೆ ಎಲ್ಲೂ ಆರ್ಯ ಸರ್ ಹೆಸರು ತೆಗಿಬಾರ್ದು. ನಾವು ತುಂಬಾ ಹುಷಾರಾಗಿರ್ಬೇಕು. ಹಾ, ಅವ್ರು ನಮ್ಗೆ ಖಂಡಿತ ಹೆಲ್ಪ್ ಮಾಡ್ತಾರೆ.
ಯಾರ್ದಮ್ಮ? ಆರ್ಯ ಸರ್ ಕಾಲ್ ಮಾಡ್ತಿದಾರಮ್ಮ, ಮಾತಾಡ್ಕೊಂಡ್ ಬರ್ತೀನಿ. ಭಗವಂತ ಸ್ವಾಮಿ, ಭಗವಂತ ಇದೇ ಕಾಪಾಡ. ಒಳ್ಳೇದ್ ಮಾಡಪ್ಪ ತಂದೆ, ಒಳ್ಳೇದ್ ಮಾಡ. ಚರ್ಮದಿಂದ ಹೊಗೆ ಏಳ್ಬೇಕು ಆ ತರ ಸ್ನಾನ ಮಾಡಿದ್ದಾಯ್ತು. ಈಗ ಸ್ವಲ್ಪ ಹೊಟ್ಟೆಗೆ ಹೊಗೆ ಹಾಕೊಳ್ಳೋ ಸಮಯ. ಸುಬ್ಬು, ಬೆಳಿಗ್ಗೆ ಬೆಳಿಗ್ಗೆ ಅದೇನ್ ಮಾತು ಅಂತ ಮಾತಾಡ್ತೀಯ? ಅಯ್ಯೋ, ಬಿಸಿ ಬಿಸಿ ಶುಂಠಿ ಟೀ ಕೊಡೆ, ಅದನ್ನ ಈ ತರ ಕೇಳಿದೆ ಅಷ್ಟೇ. ಅಲ್ಲಿ ಅವಳ ಜೊತೆ ಕೂತು ಟೀ ಕುಡಿದು ತುಂಬಾ ದಿನ ಆಯ್ತು ಕಡೆ. ಅವಳಾಗ್ಲೇ ರಮ್ಯನ್ ಜೊತೆ ಆಚೆ ಹೋಗಿದ್ದಾಳೆ. ಅಯ್ಯೋ, ಮಗಳು ಮನೆಗ್ ಬಂದಿದ್ದಾಳೆ ಅಂತ ನಾನು ಅಂಗಡಿಗೂ ಚಕ್ಕರ್ ಹಾಕ್ಬಿಟ್ಟು ಕೂತಿದ್ದೀನಲ್ಲೇ. ನನ್ನ ಹತ್ರ ಹೇಳಿದ್ರೆ ನಿನ್ ಮಗಳ ಹತ್ರ ಹೇಳು. ಈ ತರ ರಜಾ ಹಾಕೋದು ಒಂಥರ ಡೈಲಿ ಪಾಸ್ ತಗೊಂಡಂಗೆ. ಸಮಯ ಆಗ್ತಿದ್ದಂಗೆ ಪಾಸ್ನ ಸರಿಯಾಗಿ ಬಳಸ್ಕೊಳ್ಳೇ ಇಲ್ವಲ್ಲಪ್ಪ ಅಂತ ಸಂಕಟ ಆಗುತ್ತೆ. ಆಗುತ್ತೆ, ಮಗಳು ನೆಪ್ತಲ್ಲಾದ್ರೂ ಹೆಂಡತಿ ಜೊತೆ ಒಂದಿನ ಕಳೆದ ನನ್ನ ಸಂತೋಷ ಇಲ್ಲ ನಿನ್ಗೆ? ಪಾಸ್ ತಗೊಳ್ಳೋದು ಬಸ್ಸಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗಕ್ಕೆ ಕಣೆ, ಚಕ್ರಕ್ಕೆ ತಲೆ ಕೊಡಕ್ಕಲ್ಲ. ಕೊಪ್ಪ ನಂಗ ಇಲ್ವಲ್ಲ? ಒಟ್ಟಾರ್ದವ್ರನ್ನೆಲ್ಲ ಕರೆದಿ ಪಾರ್ಟಿ ಮಾಡಿದ್ ಯಾರು? ಮಂಗನ್ ತರ ಯಾವ್ದೋ ಮಾತಿಂದ ಇನ್ಯಾವ್ದೋ ಮಾತಿಗೆ ಹೆಂಗ್ ಜಂಪ್ ಮಾಡ್ತೀಯ ನೋಡು. ನಿನ್ ಜೊತೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಸಾಂಬಾರ್ ಮಾಡ್ದಂಗೆನೆ. ಅನು ಆಚೆ ಹೋಗಿದಾಳಲ್ಲ, ಕೊತ್ತಂಬರಿ ಸೊಪ್ಪು ತರ ಕೇಳ್ತೀನಿ ಬಿಡು. ಇದೆ ವರ್ಧನ್ ಮನೆ ಸೊಸೆನ ಕೊತ್ತಂಬರಿ ಸೊಪ್ಪು ತರ ಕೇಳ್ತಾಳಂತೆ. ಹುಟ್ಬೇಕಾದ್ರೆ ಅವಳು ವರ್ಧನ್ ಮನೆ ಸೊಸೆ ಅಲ್ಲ, ಈ ವಟಾರದ ಮಗಳು. ನಾನ್ ರಜಾ ಹಾಕಿ ವೇಸ್ಟ್ ನಿನ್ ಜೊತೆ ಕೂತಿಲ್ವಾ? ನಾ ತರ್ತೀನಿ ಬಿಡು. ಏಯ್, ಸುಮ್ಮನೆ ಕೂತ್ಕೊಂಡ್ರೆ ಸರಿ. ವೇಸ್ಟ್ ಕೂತಾರಂತೆ ನನ್ ಜೊತೆ. ಹಾ ಅಮ್ಮ. ಹಲೋ, ಎಲ್ಲಿದ್ಯಮ್ಮ? ಇಲ್ಲೇ ಇದ್ದೀನಿ ಅಮ್ಮ, ಇನ್ನೇನ್ ಬರ್ತೀನಿ. ಬರ್ತಾ ಕೊತ್ತಂಬರಿ ಸೊಪ್ಪು ತರ್ತೀಯಾ? ಸರಿ ಅಮ್ಮ. ಅದೊಂದೇ ಸಾಕ, ಬೇರೆ ಏನಾದ್ರೂ ಬೇಕಾ? ಇನ್ನೇನು ಬೇಡ ಮಗ್ಳೆ, ನೀನು ಬೇಗ ಬಾ. ನಿಮ್ಮಪ್ಪ ನಿನ್ಗೋಸ್ಕರ ರಜಾ ಹಾಕೊಂಡು ಕೂತಿದ್ದಾರೆ. ಸರಿ ಅಮ್ಮ, ಬಂದೆ. ಸರಿ ಬಂಗಾರ. ಇಂಥ ಒಂದು ಫೋನ್ ಕಾಲ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಮೊದ್ಲೆಲ್ಲ ಅಮ್ಮ ಕೆಲ್ಸ ಹೇಳಿದ್ರೆ ಹೋಗಮ್ಮ ನಂಗ್ ಮಾಡೋದಕ್ ಬೇರೆ ಕೆಲ್ಸ ಇದೆ ಅಂತ ಅವಳ ಮೇಲೆ ಸಿಟ್ ಮಾಡ್ಕೋತಾ ಇದ್ದೆ. ಆದ್ರೆ ಮದ್ವೆ ಆದ್ಮೇಲೆನೆ ಕಣೆ ಗೊತ್ತಾಗೋದು ತವ್ರ ಮನೇಲಿ ಎಷ್ಟೇ ಕಷ್ಟ ಇದ್ರು ಅದ್ರಲ್ಲೊಂದ್ ಸುಖ ಇದೆ ಅಂತ. ಆ ಮನೇಲಿ ಕೊತ್ತಂಬರಿ ಸೊಪ್ಪು ತಗೊಂಡ್ ಬಾ ಅಂತ ಹೇಳೋದಕ್ಕೂ ಕೊಡ್ತೀನಿ ಸುಬ್ಬು. ಅದೇನ ಹಂಗ್ ನೋಡ್ತಿದ್ಯಾ? ಏನಿದೆ ಅದ್ರಲ್ಲಿ? ಮುಖ್ಯವಾದ ವಿಷಯ ಅಮ್ಮ. ಏನಾರ ಕತೆ ಇದ್ಯಾ? ಏನೇ ಇದ್ರು ಇವಾಗೆಲ್ಲ ಫೋನಲ್ಲೇ ಬಂದ್ಬಿಡುತ್ತಲ್ಲ. ಫೋನ್ ಇರೋದ್ರಿಂದಾನೆ ಎಷ್ಟೋ ವಿಷಯಗಳು ನಮ್ಗೆ ತಪ್ಪಾಗಿ ಅರ್ಥ ಆಗ್ತಿರೋದು. ಅಂದ್ರೆ ಏನಿಲ್ಲ ಬಿಡು. ಅದ್ರಲ್ಲಿ ಏನಾದ್ರೂ ಮುಖ್ಯವಾದ ವಿಷಯ ಇದೆಯಾ ಬಂಗಾರ? ಹಾ ಅಪ್ಪ, ಇಂಟ್ರೆಸ್ಟಿಂಗ್ ನ್ಯೂಸ್. ಓಹೋ, ಕೆಲವೊಂದ್ಸಲ ಹಾಗೇನೆ. ನಾವು ಲೈಬ್ರರಿಗೆ ಹೋಗಿ ಹುಡುಕಿದ್ರು ಸಿಗ್ತಾ ಇರೋ ಕಥೆಗಳು ಅಂಗಡಿ ಕಟ್ಕೊಡೋ ಪೇಪರ್ ಸಿಕ್ಬಿಡುತ್ತೆ ಬಂಗಾರ. ಅದ್ರ ಮಜಾನೇ ಬೇರೆ. ನಾನು ಕಟಿಂಗ್ ಶಾಪ್ ಹೋದಾಗೆಲ್ಲ ಎಂತೆಂತ ಮಜವಾಗಿರೋ ಸುದ್ದಿನ ಅಲ್ಲಿರೋ ಪೇಪರ್ಗಳಲ್ಲಿ ಓದ್ತೀನಿ ಗೊತ್ತಾ. ಕೂದಲು ಕಮ್ಮಿ ಮಾಡ್ಕೊಂಡ್ರು ಬುದ್ಧಿ ಜಾಸ್ತಿ ಮಾಡ್ಕೊಳ್ಳೋ ಜಾಗ ಅದು.
ಅನು ಮೇಡಮ್, ಇವನೇ ಆ ರಾಸ್ಕಲು. ಸರ್ ಇವ್ರನ್ನ ನೋಡಿದ್ರೆ ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅನು ಮೇಡಮ್, ಎಲ್ಲ ಡ್ರಾಮಾ ಮೇಡಮ್. ಅವ್ರನ್ನ ಪೊಲೀಸ್ಗೆ ಒಪ್ಸೋಣ. ಜೆಂಡೆ ಮೊದಲು ಆ ವ್ಯವಸ್ಥೆ ಮಾಡು. ನಾನ್ ನಂಬೋಕ್ ತಯಾರಿದ್ದೀನಿ ಅಂತ ನನಗಿಂತ ನಂಬಿಕೆ ದ್ರೋಹ ಮಾಡಿದ್ರ ಸರ್? ಸರಿ ಆಯ್ತು, ನಾನ್ ಬರ್ತೀನಿ. ಇನ್ನೊಂದ್ಸಲಿ ಜ್ಞಾಪಕ ಇಟ್ಕೊಳ್ಳಿ, ಫೋನ್ ತರೋ ಹಾಗಿಲ್ಲ, ಹೇಳ್ತೀನಿ. ಏನೈತೆ? ಒಬ್ಳನ್ನೇ ಬರೋದಕ್ಕೆ ಹೇಳಿದಾರೆ ಕಣೆ, ಫೋನ್ ಕೂಡ ತಗೊಂಡ್ ಹೋಗ್ಬಾರ್ದಂತೆ. ಅನು, ಇದ್ಯಾಕೋ ತುಂಬಾ ದೊಡ್ಡ ರಿಸ್ಕ್ ಅನಿಸ್ತಿದೆ. ಇಲ್ಲ, ಈ ಅವಕಾಶನ ಬಿಟ್ರೆ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಲ್ಲ. ನಾನು ಹೋಗಿ ಬರ್ತೀನಿ. ಹುಷಾರು ಅನು. ಪುಷ್ಪ, ತಂದೆ ಇನ್ನೊಂದು ವಾರ ಏನು ಹೆಚ್ಚಿನ ಕೆಲಸ ಇಲ್ಲ ಕಣೆ, ಮನೆಗೆ ಬೇಗ ಬಂದ್ಬಿಡ್ತೀನಿ. ನೀನ್ ಬರೋದಿರ್ಲಿ ಸುಬ್ಬು, ಬೇಗ. ಅನು ಇನ್ನು ಮನೆಗ್ ಬಂದಿಲ್ವಾ? ಅನು ಇನ್ನೂ ಬಂದಿಲ್ವಾ? ಅಯ್ಯಂದ್ರೆ ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಪರವಾಗಿಲ್ಲ. ಪ್ರತಿ ಸಲ ನಾನು ಇದ್ದಕ್ಕಿದ್ದ ಹಾಗೆ ಬಂದು ನಿಮ್ಗೆ ಶಾಕ್ ಕೊಡ್ತೀನಲ್ವಾ? ಹಾಗೇನಿಲ್ಲ ಅಳಿಯಂದ್ರೆ. ಹಾಗೇನಿಲ್ಲ, ಅನು ಇನ್ನು ಬಂದಿಲ್ಲ. ಫೋನ್ ಬೇರೆ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಪರವಾಗಿಲ್ಲ, ನಾನು ನಿಮಗೊಂದು ಒಳ್ಳೆ ಸುದ್ದಿ ಹೇಳೋಣ ಅಂತಾನೆ ಬಂದೆ. ಅನು ಇದ್ದಿದ್ರೆ ಚೆನ್ನಾಗಿರೋದು, ತೊಂದರೆ ಇಲ್ಲ. ಸುಳ್ಳು. ಅವನನ್ನ ಆರ್ಯವರ್ಧನ್ ಆಗಿ ಬದಲಾಯಿಸಿದ್ದು ರಾಜನಂದಿನಿ. ಆದ್ರೆ ಬದುಕು ಕೊಟ್ಟವ್ರ ಸಮಾಧಿ ಮೇಲೆ ನಿಂತು ಅವನು ಮೆರೀತಾ ಇದ್ದಾನಲ್ಲ. ಯಾಕನು ಏನು ಮಾತಾಡ್ತಾ ಇಲ್ಲ? ನಿನ್ ಫ್ರೆಂಡ್ ಚೆನ್ನಾಗಿದ್ದಾರೆ ತಾನೆ? ಏನು ತೊಂದರೆ ಇಲ್ಲಲ್ವಾ? ಸರ್, ನೀವಿಲ್ಲಿ? ಐ ಆಮ್ ಸರ್ಪ್ರೈಸ್ಡ್. ಆದ್ರೆ ನೋಡು,
ನೀನೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟೆ. ಅದು ಸಾರಿ ಸರ್, ಹಳೆ ಫ್ರೆಂಡು. ಬಾಕಿ ಇದ್ದಿದ್ದ ಕತೆ ಎಲ್ಲ ಮಾತಾಡೋ ಅಷ್ಟರಲ್ಲಿ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಗ್ರೇಟ್, ನಿನ್ ಮನ್ಸು ಹಗುರಾಯ್ತಲ್ಲ. ಎಸ್ ಸರ್, ವೆರಿ ಮಚ್. ಗುಡ್. ಸರಿ, ನಾನು ಬಂದಿರೋ ವಿಷಯ ಹೇಳ್ಬಿಡ್ತೀನಿ. ಈ ಸಲನು ಸೌತ್ ಏಷ್ಯಾದ ದ ಬೆಸ್ಟ್ ಬಿಸ್ನೆಸ್ ಟೈಕೂನ್ ಅವಾರ್ಡ್ ನನಗೆ ಬಂದಿದೆ. ಇದಕ್ಕೆ ಕಾರಣ ನಿಮ್ಮ ಆಶೀರ್ವಾದ ಮತ್ತೆ ಅನು ಸಹಕಾರ. ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ವಾವ್ ವಾವ್, ಸೂಪರ್ ಸರ್, ಸೂಪರ್. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. ಮಾವನವರೇ, ದಿಢೀರಂತ ಸರ್ ಅಂತ ಕರಿತಿದ್ದೀರಿ. ಸೌತ್ ಏಷ್ಯಾಗೆ ನಿಮ್ ಒಬ್ಬರಿಗೆ ಅವಾರ್ಡ್ ಬಂದಿದೆ ಅಂದ್ರೆ ಸುಮ್ನೆನಾ? ಅದಕ್ಕೆ ಈ ಮರ್ಯಾದೆ ಸರ್. ಅನು ಈಗಲೂ ಮೌನ ಮತ್ತೆ ಸರ್, ನೀವು ಹೋಗಿರಿ. ನಾನು ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಬರ್ತೀನಿ. ಅನು, ಹೋಗು, ಮುಂದಿನ ಸಲ ಬರುವಂತೆ. ಅನು, ಅಯ್ಯಂದ್ರು ಕರೀತಿದ್ದಾರಲ್ಲ ಬಂಗಾರ, ಹೊರಡಮ್ಮ. ಇಲ್ಲ ಅಪ್ಪ. ಸರ್, ನಾನು ಇಲ್ಲೇ ಇದ್ದು ಇನ್ನೊಂದಿನ ಬರ್ತೀನಿ. ನಾನು ಇವತ್ತೇ ಹೊರಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನೀವ್ ಹೋಗಿ, ನಾನು ಬರ್ತೀನಿ. ಅನು, ಏನಿದಾಟ? ಪರವಾಗಿಲ್ಲ, ಪರವಾಗಿಲ್ಲ. ನಿಮಗೆ ಯಾವಾಗ ಬರಬೇಕು ಅಂತ ಅನ್ಸುತ್ತೋ ಆವಾಗಲೇ ಬಾ. ನೀನು ಎಲ್ಲಿರ್ತೀಯೋ ಅಲ್ಲಿ ಖುಷಿಯಾಗಿರೋದು ಮುಖ್ಯ. ಆರ್ಯ ಸರ್ ಚಿಕ್ಕ ವಯಸ್ಸಲ್ಲಿ ಓದಿದ್ದು ಊಟಿಯಲ್ಲಿ. ಅಮ್ಮನ್ನ ಬಿಟ್ಟು ಒಬ್ರೇ ಬೆಳೆದ್ರು. ಆದ್ರೆ ಅವತ್ತು ಇಲ್ಲಿ ಮನೇಲಿ ಕುತ್ಕೊಂಡು ಬೇರೆನೆ ಕತೆ ಹೇಳಿದ್ರಲ್ಲ. ಇಲ್ಲೇ ಚಾಮರಾಜಪೇಟೆಯಲ್ಲಿ ಬೆಂಗಳೂರು ಪ್ರೆಸ್ ಇದೆ ಅಲ್ಲ, ಅದ್ರ ಹಿಂದೆ ಒಂದು ಕೊಟ್ಟಿಗೆ ಇತ್ತು. ಇಡೀ ಚಾಮರಾಜಪೇಟೆಗೆ ಅಲ್ಲಿಂದಾನೇ ಹಾಲು ಸಪ್ಲೈ ಆಗ್ತಾ ಇತ್ತು. ಅದ್ರ ಪಕ್ಕದಲ್ಲೇ ಒಂದು ವಠಾರ ಇತ್ತು. ಆ ವಠಾರದಲ್ಲಿ ನಾನು ಇರ್ತಾ ಇದ್ದೆ. ಚೆನ್ನಪ್ಪ ವಠಾರ ಅಂತ. ಚೆನ್ನಪ್ಪ ವಠಾರನ ಗೊತ್ತಾ ನಿಮ್ಗೆ? ಇಲ್ಲ ಸರ್. ನಮ್ಮ ಯಜಮಾನ್ರು ಲಕ್ಷ್ಮೀಕಾಂತ್ ಅಂತ. ಫ್ಯಾಕ್ಟ್ರಿ ಹೆಸರು ವಿಜಯಲಕ್ಷ್ಮಿ ಫ್ಯಾಬ್ರಿಕೇಟರ್ಸ್ ಅಂತ. ನಮ್ಮ ಯಜಮಾನ್ರು ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗ್ಬಿಟ್ರು. ನನಗೊಬ್ಬ ಗೆಳೆಯ ಇದ್ದ, ಪಾರ್ಥ ಸಾರ್ಥಿ ಅಂತ. ಹಾಗಾದ್ರೆ ಅದೆಲ್ಲಾನು ಸುಳ್ಳ? ಹೇಗೂ ಅರ್ಥ ಮಾಡ್ಕೊಳ್ಳೋದು ಬೇಡ ಸರ್. ನನ್ಗಿನ್ನೂ ಇಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ. ನೀವು ಬರೋದ್ ಗೊತ್ತಿರ್ಲಿಲ್ಲ,
ಸಡನ್ ಆಗಿ ಹೋಗೋ ಮನ್ಸಾಗ್ತಿಲ್ಲ. ಇನ್ನು ತಟ್ಟೆಲ್ ಹಾಗೆ ಇದೆ, ಬಡಿಸ್ಲಾ ಅಂತ ಕೇಳ್ತಿಲ್ಲ ಮತ್ತ. ಯಾಕೆ ದಾದಾ, ನಾನು ಆಲ್ರೆಡಿ ಸೆಕೆಂಡ್ ರೌಂಡ್ ಶುರು ಮಾಡಾಗಿದೆ. ಇವತ್ತು ನೀವೇ ಸ್ಲೋ. ಇವತ್ತು ಯಾಕೋ ತಿಂಡಿ ಒಂಥರ ಇದೆ. ನನಗಿಷ್ಟೇ ಸಾಕು, ಸುಮ್ಮನೆ ತಿಂತಾ ಇದ್ದೀನಿ ಅಷ್ಟೇ. ಬ್ರೋಯಿನ್ಲಾ, ನಿಮ್ಗೆ ಅವಾರ್ಡ್ ಬಂದಿದೆ ಅಂತ ನಿಮ್ಗೆ ಇಷ್ಟವಾದ ಬ್ರೇಕ್ಫಾಸ್ಟ್ ನೇ ಮಾಡ್ಸಿದಾರೆ. ನೀವ್ ನೋಡಿದ್ರೆ ಬೇರೆ ತರ ಇದೆ ಅಂತ ಹೇಳ್ತಿದ್ದೀರಲ್ಲ. ಅನು ಅಮ್ಮವ್ರ ಕೈ ರುಚಿ ಅಲ್ವಲ್ಲ, ಅದಕ್ಕೆ ಇರ್ಬೇಕು. ಒಬ್ರು ಕೈ ರುಚಿ ಅಭ್ಯಾಸ ಆಗಿ ಸಡನ್ ಆಗಿ ಇನ್ನೊಬ್ರು ಮಾಡಿದ್ರೆ ರುಚಿ ವ್ಯತ್ಯಾಸ ಗೊತ್ತಾಗುತ್ತೆ. ಅದೇನೋ ನಿಜ ಮಂದ. ಇಂಟ್ರೆಸ್ಟಿಂಗ್. ವೈಫ್ ನ ಈ ತರನೂ ಮಿಸ್ ಮಾಡ್ಕೋಬಹುದಾ? ನೈಸ್. ಹೌದು ಬ್ರೋಯಿನ್ಲಾ, ಅನು ಯಾಕೆ ನಿಮ್ ಜೊತೆ ಬರ್ಲಿಲ್ಲ? ವೆರಿ ಸರ್ಪ್ರೈಸಿಂಗ್. ಆರ್ಯ, ಅನುಗ್ ಫೋನ್ ಮಾಡಿ ವಾಪಸ್ ಬರಕ್ ಹೇಳಿ. ಇವತ್ತು ಇದೆಲ್ಲಿ ಸವಾರಿ? ನಿನ್ ಗಂಡನ ಮನೆಗೆ ಹೋಗೋ ಯೋಚನೆ ಇಲ್ವಾ? ಇಷ್ಟು ದಿನ ಇಲ್ಲೇ ಇದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ ಹೇಳು? ನೋಡ್ದವ್ರು ಏನ್ ಅನ್ಕೊಂತಾರೆ ಅಂತ ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದ್ಯಾ? ಹೋಗೆ ಗಂಡನ್ ಮನೆಗೆ, ನೀನ್ ಇಲ್ಲಿರೋದ್ ಬೇಡ ಅಂತ ನೇರವಾಗಿ ಹೇಳ್ಬೋದಲ್ವಾ? ಅಯ್ಯೋ ನಿನ್ನ, ಏನೇ ಹೀಗೆ ಹೇಳ್ತಿದ್ಯಾ? ನಾನ್ ಆತರ ಹೇಳ್ತೀನಾ? ನಿನ್ ಮಾತ್ ಹಾಗಿದೆ ಅಮ್ಮ. ನಾನೇನು ಗಂಡನ್ ಮನೆಯಿಂದ ಜಗಳ ಮಾಡ್ಕೊಂಡು ಇಲ್ಲಿಗ್ ಬಂದಿಲ್ಲ. ನನ್ ಮನ್ಸಿಗೆ ಸಮಾಧಾನ ಆಗತ್ತೆ ಅಂತ ಬಂದೆ ಅಷ್ಟೇ. ಸರಿ ಸರಿ, ನಾನ್ ಏನೋ ಹೇಳಕ್ ಬಂದೆ, ನೀನು ಈ ತರ ಅರ್ಥ ಮಾಡ್ಕೊಂಡೆ. ಈಗಿನ ಕಾಲದ ಹೆಣ್ಮಕ್ಳಿಗೆ ನಾವ್ಯಾರು ಬುದ್ಧಿ ಹೇಳಕ್ಕಾಗಲ್ಲ. ನಿಮ್ಗೆ ಜಾಸ್ತಿನೇ ಬುದ್ಧಿ ಇದೆ. ಇವತ್ತೆಲ್ಲಿಗಾರು ಹೋಗೋದಿದ್ರೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಇವತ್ತು ಅಷ್ಟಮಿ, ಅಮ್ಮನವ್ರ ದರ್ಶನ ಮಾಡ್ಕೊಂಡ್ ಬಾ. ಅನು, ಈಗ್ಲೂ ಅಷ್ಟಮಿ ಕನ್ಸ್ ಬೀಳುತ್ತಾನು? ಹ್ಞೂ ಅಮ್ಮ. ಅಯ್ಯೋ, ಮದ್ವೆ ಆದ್ಮೇಲೆ ಜೋಗ್ತವ ಈ ಕನ್ಸ್ ಬೀಳಲ್ಲ ಅಂತ ಹೇಳಿದ್ಲಲ್ಲ. ಜೋಗ್ತವ ಮುಂದೊಂದ್ಸಲಿ ಬಂದಾಗ ಅವಳಿಗೆ ಕೇಳ್ಬೇಕು. ಆಮೇಲೆ ಅನು, ಬೀರುಲಿ ಸೀರೆಗಳಿದೆಯಲ್ಲ ನಿಂದು, ಅದ್ರಲ್ಲೇ ಒಂದು ಉಟ್ಕೋ. ಸೀರೆ ಇಟ್ಟರಿಯೋದ್ಕಿಂತ ಉಟ್ಟರಿಯೋದೇ ಒಳ್ಳೇದು. ಆಕಿನ ನೋಡು, ನಿನ್ನ ಮನಸ್ಸಿನ ಗೊಂದಲಗಳನ್ನೆಲ್ಲ ಆಕಿ ಮುಂದ ಹೇಳ್ಕ. ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತೈತಿ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ. ಈಗ ಮನಸ್ಸಲ್ಲಿರೋ ಗೊಂದಲಗಳನ್ನ ನೀಗ್ಸು ತಾಯಿ. ಈಗ ಯಾರೋ ಸತ್ಯನ ತೋರ್ಸು.
ಯಾರಿದು? ಚುಟ್ಟವ ಯಾರಿದು? ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ನನ್ನ ಪ್ರಶ್ನೆಗಳಿಗೆ ಇದು ನನ್ನ ಪ್ರಶ್ನೆಗಳಿಗೆ ಇದು ನೀ ಯಾರು ಅಂತ ಕೇಳಿದೆಯಲ್ಲ ಮಳ, ಅದಕ್ಕೆ ಉತ್ತರ ನಡಿ, ಸಮಯ ಆಗದ. ನೀ ಎಲ್ಲಿರ್ಬೇಕು ಅಲ್ಲಿಗ ನಿನ್ನ ಸೇರಿಸ್ಬೇಕ. ನಡಿ. ನಾನು ನೋಡಿದ ಮುಖ ಯಾರ್ದು? ನನ್ನ ಪ್ರತಿಬಿಂಬದ ಜಾಗದಲ್ಲಿ ಕಂಡಿದ್ ಮುಖ ಯಾರ್ದು? ಯಾರದು? ಯಾರ್ ನೀನು? ನನ್ನ ಹೆಂಡತಿ. ಯಾಕೆ ಹಾಗೆ ನೋಡ್ತಾ ನಿಂತಿದೀಯ? ಈಗ ನನ್ನ ನೆನಪಾಯ್ತಾ ನಿನಗೆ? ಐ ಮಿಸ್ಡ್ ಯು ಸೋ ಮಚ್ ಅನು. ಒಂದು ನಿಮಿಷ ಕೂಡ ವರ್ಷ ಕಳೆದ ಹಾಗಿತ್ತು. ನಾನು ಫ್ರೆಶ್ ಅಪ್ ಆಗ್ಬೇಕು. ಅನು, ಪರವಾಗಿಲ್ಲ ಮೇಡಮ್. ನನ್ನ ಸೀರೆ ಎಲ್ಲ ಗಲೀಜಾಗಿದೆ ಸರ್, ಪ್ಲೀಸ್. ಅನು, ನೀನು ಯಾವತ್ತಿಗೂ ಇಷ್ಟು ಸುಂದರವಾಗಿ ಕಂಡಿಲ್ಲ. ಈ ಸೀರೆಯಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದೆ. ಪ್ಲೀಸ್ ಸರ್, ಹೀಗೆಲ್ಲ ಮಾತಾಡಿ ನನ್ನನ್ನು ಸೋಲಿಸ್ಬೇಡಿ.
ಸೋಲ್ಸೋದು ಅಂತಂದ್ರೆ ಏನಿಲ್ಲ ಬಿಡಿ. ಅನು, ನಿನ್ನ ಮುಂದೆ ಸೋತಿರೋನು ನಾನು ನಿನ್ನ ಸೋಲ್ಸೋದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಆರ್ಯ ಬರೀ ಸುಳ್ಳು.